ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನಮನಾಸ್ ವರ್ಲ್ಡ್. ಮೈ ಪೀಪಲ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ವೆಲ್. ಸೊ ನಾನು ಲಾಸ್ಟ್ ವೀಕು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ, ತುಂಬ ಬೋರ್ ಹೊಡಿತಿದೆ. ಅದಕ್ಕೆ ಅದರದ್ದು ಚಾಲೆಂಜ್ ಇದ್ರೆ ಸಜೆಸ್ಟ್ ಮಾಡಿ ಆ್ಯಂಡ್ ಆಲ್ಸೋ Q&A ಮಾಡಿ. ಎಷ್ಟೋ ತಿಂಗಳಾಗಿತ್ತು. ಸೊ ಲೆಟ್ ಅಸ್ ಡೂ ದ್ಯಾಟ್ ಆ್ಯಂಡ್ ಆ ವೀಕೆ ಪೋಸ್ಟ್ ಮಾಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ದೋ ನನಗೆ 2 ವೀಕ್ಸ್ ಹಾಲಿಡೇ ಸಿಕ್ಕಿದೆ ಕಾಲೇಜ್ದು. ಬಟ್ ದೆನ್ 2 days ಕಾಲೇಜ್ಗೆ ಹೋಗಬೇಕಾಗಿತ್ತು. ಸ್ವಲ್ಪ ಕೆಲಸ ಆಯಿತು. ಸೊ ನಾನು ಯಾವ ದಿನ ನಾನು ಇನ್ಸ್ಟಾ ಸ್ಟೋರಿ ಹಾಕಿದ್ದೆ ಅದ್ರ ನೆಕ್ಸ್ಟ್ ಡೇ ಆ್ಯಂಡ್ ದ ಫಾಲೋಯಿಂಗ್ ಡೇ, ಸೊ 2 days ಕೂಡ ಕಂಟಿನ್ಯೂಸ್ ಕಾಲೇಜ್ಗೆ ಹೋಗಿದೆ. ಸೊ ಐ ಕುಡೆಂಟ್ ಶೂಟ್ ದ ವಿಡಿಯೋ. ಬಟ್ ಚಾಲೆಂಜಸ್ ಮಾತ್ರ ಸಕ್ಕದಾಗಿ ಬಂದಿದೆ, ತುಂಬ ಫನಿ ಆಗಿರೋದೆಲ್ಲ ಚೆನ್ನಾಗಿ ಬಂದಿದೆ. ಸೊ ಬಟ್ ಐ ಆಮ್ ಜಸ್ಟ್ ಕನ್ಫ್ಯೂಸ್ಡ್ ವಾಟ್ ಟು ಸೆಲೆಕ್ಟ್. ಆ್ಯಂಡ್ ನಿಮಗೂ ಏನಾದರೂ ಇನ್ನೂ ಐಡಿಯಾಸ್ ಇದ್ರೆ ಸಜೆಸ್ಟ್ ಇನ್ ದಿ ಕಮೆಂಟ್ಸ್. ಸೊ ನೋಡೋಣ. ಆ್ಯಂಡ್ ಕಮಿಂಗ್ ಟು Q&A, ಇವತ್ತು ವಿಡಿಯೋನೇ ಶೂಟ್ ಮಾಡ್ತಿದ್ದೀನಿ. ಆ್ಯಂಡ್ ಫ್ಯೂ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಬಂದಿದೆ ಆ್ಯಂಡ್ ಫ್ಯೂ ಜನರಲ್ ಕ್ವೆಶನ್ಸ್ ಬಂದಿದೆ. ಸೊ ಎಲ್ಲದಕ್ಕೂ ಐ ಟ್ರೈ ಟು ಆನ್ಸರ್. ಆ್ಯಂಡ್ ಯಾವ್ದಾನ ಆನ್ಸರ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್, ಬಿಕಾಸ್ ಎಲ್ಲನೂ ಆನ್ಸರ್ ಮಾಡ್ತಾ ಇದ್ದೆ ಲೈಕ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ತಿರ್ಗಾ ಅನದರ್ Q&A ಮಾಡ್ತಾ ಇರ್ತೀನಿ ಡೆಫಿನೆಟ್ಲಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಆ್ಯಂಡ್ ಆಲ್ಸೋ ಈ ಕ್ಯೂಟ್ ಸೆಟಪ್ ಏನು ನೋಡ್ತಾ ಇದ್ದೀರಾ ಹಿಂದ್ಗಡೆ, ಸೊ ಇದನ್ನೆಲ್ಲ ಹೆಂಗೆ ನಾನು ರೆಡಿ ಮಾಡ್ಕೊಂಡೆ, ಹೆಂಗೆ ಸೆಟಪ್ ಮಾಡ್ಕೊಂಡೆ, ಆ್ಯಂಡ್ ದೆನ್ ಗೆಟ್ ರೆಡಿ ವಿತ್ ಮೀ. ಸೊ ಇದನ್ನೆಲ್ಲ ಒಂದು ಶಾರ್ಟ್ಸ್ ಆಗು ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಐಮ್ ವ್ಲಾಗಿಂಗ್. ಓಕೆ, ಸೊ ಇವತ್ತು ಐಮ್ ವ್ಲಾಗಿಂಗ್ ದ ಡೇ. ಸೊ ಅದು ನಾಳೆ ಬರುತ್ತೆ ವಿಡಿಯೋ, ಅದನ್ನು ಮಿಸ್ ಮಾಡ್ತೀರಾ ನೋಡಿ. ಆ್ಯಂಡ್ ಆಲ್ಸೋ ಇಫ್ ಯು ನ್ಯೂ ಟು ಮೈ ಚಾನೆಲ್, ಏನು ಮಾಡಬೇಕಂತ ಗೊತ್ತಾಗಿದೆ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೋ ಯೋರ್ ಲವ್. ಓಕೆ, without any delay, let us start our first question. So ee question ಏನಿದೆ, ಅಕ್ಕ ನಿಮ್ಮ ಸ್ಯಾಲ್ರಿ ಎಷ್ಟು, and then also how much do you earn from YouTube? ಇದು ಬಂದ್ಬಿಟ್ಟು ಫ್ರೀಕ್ವೆಂಟ್ಲಿ ಬರೋ ಕ್ವೆಶನ್. ನನಗೆ ಫ್ರೀಕ್ವೆಂಟ್ಲಿ ಎವ್ರಿ ಪರ್ಸನ್ ಕೂಡ ಕೇಳೋ ಕ್ವೆಶನ್ ಇದು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಒಂದು, ಯೂಟ್ಯೂಬ್ ಅಲ್ಲಿ ನಾವು ರಿವೀಲ್ ಮಾಡಕ್ಕಾಗಲ್ಲ ದಟ್ ಹೌ ಮಚ್ ವಿ ಆರ್ ಅರ್ನಿಂಗ್, ದಟ್ ಇಸ್ ಅಗೇನ್ಸ್ಟ್ ದೇರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಒಂದು. ಇನ್ನೊಂದು ಬಂದ್ಬಿಟ್ಟು ನನಗೆ ಹೇಳ್ಕೊಳ್ಬೇಕು ಅಂತ ಇನ್ನೂ ಅನ್ಸ್ಲಿಲ್ಲ. ಅಂಡ್ ನಂಗೆ ಗೊತ್ತಿಲ್ಲ ಅನ್ಸೋದು ಇಲ್ವಾ ಅಂತ. ಇಟ್ಸ್ ನಾಟ್ ಲೈಕ್, ಪ್ಲೀಸ್ ಡೋಂಟ್ ಟೇಕ್ ಮೀ ರಾಂಗ್, ಅದೇನೋ ನನಗೆ ಫ್ಯೂ ಥಿಂಗ್ಸ್ ಐ ವುಡ್ ಲೈಕ್ ಟು ಕೀಪ್ ಇಟ್ ಟು ಮೀ. ಸೊ ಡೆಫಿನೆಟ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ, ಮನೇಲಿ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ. ಅಪ್ಪ ಅಮ್ಮಂಗೆ ಫಸ್ಟ್ ಏನೇ ಇದ್ರು ಹೇಳೋದು. ಸೊ ಅವ್ರಿಗೆ ಬಿಟ್ರೆ ನೋಬಡಿ ನೋಸ್. ಅವ್ರಿಗೆ ಬಿಟ್ರೆ ನೋಬಡಿ ನೋಸ್ ದ ಎಕ್ಸಾಕ್ಟ್ ಫಿಗರ್ ಏನಿದೆ ಅದನ್ನು ಕೂಡ ನಾನು ಯಾರಿಗೂ ಹೇಳಿಲ್ಲ. ಬಟ್ ಸ್ಟಾರ್ಟಿಂಗ್ ಅಲ್ವಾ, ಲೈಕ್ ಸ್ಟಾರ್ಟಿಂಗ್ ಏನು, ದಿಸ್ ಇಸ್ ಜಸ್ಟ್ ಲೈಕ್ 3 years ಆಗಿದೆ. ಬಟ್ ದೆನ್ 1 year ಟೈಮ್ ಇರುತ್ತೆ ನಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆಲ್ಲ. ಲೈಕ್ ವಿ ಹ್ಯಾವ್ ಟು ಫುಲ್ಫಿಲ್ ದಟ್. ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಆಮೇಲೆ ಬರೋದು. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಅಮೌಂಟ್, ಆಯ್ತಾ. ವೆರಿ ಸ್ಮಾಲ್ ಅಮೌಂಟ್ ಹೇಳ್ಬೇಕಂದ್ರೆ. ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಎಲ್ಲರಿಗೂ, ನನಗೂ ಆ ಥರನೇ ಇತ್ತು. ಬಟ್ ದೆನ್ ಇಟ್ ಇಸ್ ವೆರಿ ಸ್ಮಾಲ್ ಅಮೌಂಟ್. ಆ್ಯಂಡ್ ಡೆಫಿನೆಟ್ಲಿ ಡಿಪೆಂಡ್ಸ್ ಆನ್ ವ್ಯೂಸ್ ಕೂಡ, ಬಿಕಾಸ್ ನೀವೇ ನೋಡ್ತಾ ಇರ್ಬೋದು ವ್ಯೂಸ್ ನನ್ನ ಚಾನಲಲ್ಲಿ ಹೆಂಗಿದೆ ಅಂತ. ಇಟ್ಸ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ನಾಟ್ ಗುಡ್. ನನಗಂತೂ ನಿಜ ಖುಷಿ ಆಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ ಒಂದು ಪ್ರಾಬ್ಲಮಲ್ಲಿದೆ ಅಂತ ನಾನು ಐ ಕೀಪ್ ಆನ್ ಟೆಲ್ಲಿಂಗ್ ಫ್ರಮ್ ಪಾಸ್ಟ್ 2-3 months. ಆ್ಯಂಡ್ ಏನದು ಪ್ರಾಬ್ಲಮ್ಮು ಅಂತ ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಟ್ರಸ್ಟ್ ಮೀ, ಇದುವರೆಗೂ ನಾನು ಇದುವರೆಗೂ ಒಂದೇ ಸಲ ಯೂಟ್ಯೂಬಿಂದ ಪೇಮೆಂಟ್ ಸಿಕ್ಕಿರೋದು. ಆ್ಯಂಡ್ ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ. ಎಸ್, ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ ಅಷ್ಟೇ. ಆ್ಯಂಡ್ ಆನ್ಸರ್ ಇದಕ್ಕೆ ಐ ಆಮ್ ಸಾರಿ, ಐ ಡೋಂಟ್ ವಾಂಟ್ ಟು ಶೇರ್. ಆ್ಯಂಡ್ ಇದೇ ಥರ ಇನ್ನೊಂದು ಬಂದಿದೆ ಕ್ವೆಶನ್ ದ್ಯಾಟ್ ಸೇಮ್ ಥಿಂಗ್ ರಿಲೇಟೆಡ್ ಟು ಮೈ ಸ್ಯಾಲ್ರಿ. ಒಂದು ನಿಮಿಷ, tell your YouTube payment. If you can't tell it, please tell it by anything's worth or price please ಅಂತ. ಸೊ ಈ ಥರ ಎಸ್ ಆ್ಯಕ್ಚುಲಿ ಹೇಳ್ಕೊಳ್ಬೋದು ಇಂಡೈರೆಕ್ಟ್ಲಿ, ಬಿಕಾಸ್ ಯೂಟ್ಯೂಬ್ಗೆ ಗೊತ್ತಾಗಲ್ಲ ಅವಾಗ. ಬಟ್ ದೆನ್ ಏನಂದರೆ ಐ ಸ್ಟಿಲ್ ಡೋಂಟ್ ವಾಂಟ್ ಟು ಟೆಲ್. ಮುಂದೆ ಯಾವಾಗ ನೋಡೋಣ, ಪ್ಲೀಸ್ ಡೋಂಟ್ ಮೈಂಡ್ ಪ್ಲೀಸ್. ನನ್ನ ಫ್ಯೂ ಥಿಂಗ್ಸ್
See, I share everything with you all. I literally vlog my entire life going on. But then yeah, few things I would like to keep it like ಸ್ವಲ್ಪ personal ಆಗಿ. So please don't mind. I'm really sorry. Because ನಿಮ್ಮಿಂದಾನೇ ನನಗೆ ಇದೆಲ್ಲ ಬರೋದು and ನಿಮ್ಮ ಹತ್ರನೇ ಹೇಳ್ಕೊಳ್ಳೋಕೆ ನನಗೇನೂ ಇಲ್ಲ. ಬಟ್ ಅದಂಗೆ ನನಗೆ ಫ್ಯೂ ಥಿಂಗ್ಸ್ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ವಿತ್ ಮೈ ಸೆಲ್ಫ್. ಬಟ್ ಈ ಥರ ಒಂದು ಥಿಂಗ್ದು ವರ್ತ್ ಥರ ಹೇಳಬೇಕಂದ್ರೆ ದಟ್ಸ್ ಅ ಗುಡ್ ಐಡಿಯಾ. ಬಟ್ ಅದನ್ನ ನಾನು ಹೇಳ್ತೀನಿ ಮೇ ಬಿ ಮುಂದೆ somewhere in the future. Let's go to the next question. ಇದು ಬಂದ್ಬಿಟ್ಟು you're studying in which year ಅಂತ. ಸೊ ಈ ಥರನೇ ರಿಲೇಟೆಡ್ ಟು ಯೋರ್ ಎಜುಕೇಶನ್ ಆ್ಯಂಡ್ ವಿಚ್ ಇಯರ್ ಯು ಆರ್ ಸ್ಟಡಿಯಿಂಗ್ ಅನ್ನೋದು ಬಂದಿದೆ. ಸೊ ಐ ಆಮ್ ಇನ್ ಮೈ ಫೈನಲ್ ಇಯರ್ BE ಇಂಜಿನಿಯರಿಂಗ್ ಆ್ಯಂಡ್ ಕೋರ್ಸ್ ಬಂದ್ಬಿಟ್ಟು ಬಯೋಟೆಕ್ನಾಲಜಿ. ಸೊ ಡೆಫಿನೆಟ್ಲಿ ಓಲ್ಡ್ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ. ಐ ಥಿಂಕ್ ದಿಸ್ ಇಸ್ ಫಾರ್ ಮೈ ನ್ಯೂ ಸಬ್ಸ್ಕ್ರೈಬರ್ಸ್. ಸೊ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ದಿಸ್ ಇಸ್ ಸಚ್ ಫನ್ನಿ ಕ್ವೆಶನ್ ಬಿಕಾಸ್ ಇದು ಎವ್ರಿ ಟೈಮ್ Q&A ಮಾಡಿದಾಗ ಬಂದೇ ಬರುತ್ತೆ. ಸೊ ಯು ಹ್ಯಾವ್ ಬಾಯ್ ಫ್ರೆಂಡಾ, ಡೂ ಯು ಹ್ಯಾವ್ ಬಾಯ್ ಫ್ರೆಂಡಾ ಅಂತ ಬರುತ್ತೆ. ನಂಗೆ ಲಿಟ್ರಲಿ ಅವುಗಳಿಗೆಲ್ಲ ಟೈಮ್ ಇಲ್ಲ. ಪ್ಲಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಾನು ಇನ್ನೂ ಐ ಕಾಂಟ್ ಟೆಲ್ ಐ ಆಮ್ ಕಿಡ್ ಆಯ್ತಾ, ಬಿಕಾಸ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದೀನಿ. ಅಂಡ್ ದೆನ್ ಮೇ ಬಿ ಕೆಲಸ ಅಥವಾ ಅಹೆಡ್ ಸ್ಟಡೀಸ್. ಬಟ್ ಏನಂದ್ರೆ ಐ ಫೀಲ್ ಸ್ಟಿಲ್ ದಿಸ್ ಇಸ್ ನಾಟ್ ದ ರೈಟ್ ಏಜ್ ಅಂಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ. ನನ್ಗೇನಿದ್ರು ನಮ್ಮ ಅಪ್ಪ ಅಮ್ಮ ಸೆಲೆಕ್ಷನ್ ಅಂಡ್ ದಟ್ ಇಸ್ ಫೈನಲ್ ಅಷ್ಟೇ. ಓಕೆ, ಧ್ರುವ ಸರ್ಜಾನ ಮೀಟ್ ಮಾಡಿದ್ರೆ ನೀವು ಯಾವ ಸಾಂಗ್ ಡೈಲಾಗ್ ಹೇಳ್ತೀರಾ, ಯಾವ ಸಾಂಗ್ ಡೈಲಾಗ್ ಹೇಳ್ತೀರಾ ಅಂತ. ಧ್ರುವ ಸರ್ಜಾನ ನಾನು ಮೀಟ್ ಮಾಡಿದ್ದೀನಿ ಕೂಡ. ಅಂಡ್ ಅದು ಅದೇ ಬ್ಲಾಗ್ ಅಲ್ಲಿ ನಾನು ವರ್ತೂರ್ ಸಂತೋಷ್ ಅವ್ರನ್ನು ಮೀಟ್ ಮಾಡಿದ್ದೀನಿ. ಆಕ್ಚುಲಿ ಇದು ಬಂದ್ಬಿಟ್ಟು ಎತ್ತುಗಳ ಮೆರವಣಿಗೆ. ಸೊ ನಾನು ಲಾಂಗ್ ಬ್ಯಾಕ್ ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕಿದ್ದೆ. ಬಟ್ ದೆನ್ ನಾನು ಆ ವ್ಲಾಗ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅಂಡ್ ಆ ವ್ಲಾಗ್ ಅಲ್ಲಿ ಸೊ ಮಾರ್ಟಿನ್ದು ಅಪ್ಡೇಟ್ ಕೂಡ ಇದೆ. ಅಂಡ್ ಧ್ರುವ ಸರ್ಜಾ ಅವರು ಡೈಲಾಗ್ ಕೂಡ ಹೇಳಿದ್ದಾರೆ ಮಾರ್ಟಿನ್ದು. ಅಂಡ್ ದೆನ್ ವರ್ತೂರ್ ಸಂತೋಷ್ ಅವ್ರನ್ನ ತುಂಬಾ ಹತ್ರದಿಂದ ಲೈಕ್ ಫಸ್ಟ್ ಟೈಮ್ ನೋಡಿದ್ದು. ಬಿಕಾಸ್ ನಮ್ಮ ಏರಿಯಾ ಕರ್ಗದಲ್ಲಿ ಬಂದಾಗ ಐ ಕುಡೆಂಟ್ ಮೀಟ್ ಹಿಮ್ ಬಿಕಾಸ್ ಲೇಟ್ ಆಗ್ಬಿಟ್ಟಿತ್ತು. ನಾನು ಹೋಗೋಷ್ಟ್ರಲ್ಲಿ ಅವ್ರು ಹೋಗ್ಬಿಟ್ಟಿದ್ರು. ಸೊ ಇಬ್ರು ಒಂದೇ ವ್ಲಾಗ್ ಅಲ್ಲಿ ಲೈಕ್ ಐ ವಾಸ್ ಏಬಲ್ ಟು ಮೀಟ್. ಅಂಡ್ ಆ ವ್ಲಾಗ್ ನಾನು ಈ ಮಂತ್ ದಟ್ ಇಸ್ ಸೆಪ್ಟೆಂಬರ್ ಅಲ್ಲಿ ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಅಂಡ್ ಧ್ರುವ ಸರ್ಜಾ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೇ ಟ್ಯೂನ್. ಅಂಡ್ ಆಲ್ಸೋ ವ್ಲಾಗ್ ಬಂದಾಗ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅಂಡ್ ನಾನ್ ಯಾವ ಸಾಂಗ್ ಡೈಲಾಗ್ ಹೇಳ್ತೀರಾ ಅಂತ ಈ ಕ್ವೆಶನ್ ಅಲ್ಲಿ ಇದೆ. ಸೊ ಅಲ್ಲಿ ಹೋದಾಗ ಡೆಫಿನೆಟ್ಲಿ ಕರಾಬು ಸಾಂಗ್ ಹಾಕಿದ್ರು ಎಂಟ್ರಿಯಲ್ಲಿ. ಅಂಡ್ ಅದಕ್ಕೆ ಐ ವಾಸ್ ಜಸ್ಟ್ ವೈಬಿಂಗ್. ಅಂಡ್ ದೆನ್ ಡೈಲಾಗ್ ನಾನು ಏನ್ ಹೇಳಲಿ, ಲೈಕ್ ಅವ್ರು ಹೇಳೋದೇ ದಟ್ ಮಾಸ್ ದಟ್ ಗತ್ತು ಎಲ್ಲ ಅವ್ರದೇ. ನಾನು ಹೇಳಿ ಐ ಡೋಂಟ್ ಥಿಂಕ್ ಇದು. ಬಟ್ ದೆನ್ ಧ್ರುವ ಸರ್ಜಾ ಅವ್ರದ್ದು ಬಹದ್ದೂರ್ ಏನ್ ಮೂವಿ ಇದೆ, ದಟ್ ಇಸ್ ಮೈ ಲೈಕ್ ಫೇವ್ರೆಟ್. ತುಂಬಾ ಇಷ್ಟ ನನಗೆ ಬಹದ್ದೂರ್ ಮೂವಿ. ಸೊ ಅಷ್ಟೇ. ಸೊ ಸಾಂಗ್ ಆರ್ ಇದು ಅದೆಲ್ಲ ಅವ್ರದ್ದೇ ಗತ್ತು. ಸೊ ಐ ಥಿಂಕ್ ಇಟ್ ಫಿಟ್ಸ್ ಓನ್ಲಿ ಟು ಹಿಮ್. ಸೊ ವಾಟ್ ಇಫ್ ಯು ಪೇ ಫಾರ್ ದಿಸ್ ಅಂಡ್ ಫೈಂಡ್ ಮೀ ಅಂತ ಇದೆ. ಸೊ ಇದು NGL ಲಿಂಕ್ ಹಾಕಿದ್ನಲ್ಲ, ಲೈಕ್ ಯಾರು ಕಳಿಸಿದಿರೋ ಅದು ನನ್ಗೆ ಗೊತ್ತಾಗಲ್ಲ ಅಂತ. ಸೊ ಆ ಲಿಂಕ್ ಅಲ್ಲಿ ಬಂದಿರೋದಿದು. ಸೊ ಅಷ್ಟೆಲ್ಲ ಕಾಸು ನಾನು ವೇಸ್ಟ್ ಮಾಡಿ ಯಾರು ಕಳಿಸಿದ್ರು ಬೇಕಾಗಿಲ್ಲ. ನನಗೆ ನೀವು ಕೇಳಿರೋ ಕ್ವೆಶನ್ಗೆ ನಾನು ಉತ್ತರ ಕೊಡಬೇಕು ಅಷ್ಟೇ. ಸೊ ಆ ಥರ ಎಲ್ಲ ನಾನು ಮಾಡಲ್ಲ, ಡೋಂಟ್ ವರಿ. ಎವ್ರಿಥಿಂಗ್ ಓಕೆ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಸೋ ಸ್ವೀಟ್. ಅಂಡ್ ಎವ್ರಿಥಿಂಗ್ ಓಕೆ ಅಂದರೆ ಡೆಫಿನೆಟ್ಲಿ ನೋ, ಟು ಬಿ ಹಾನೆಸ್ಟ್. ಲೈಕ್ ಒಂದು ಆಸ್ ಐ ಆಮ್ ಆಲ್ವೇಸ್ ಟೆಲ್ಲಿಂಗ್, ಲೈಕ್ ಫ್ರಮ್ ಪಾಸ್ಟ್ ಫ್ಯೂ ಮಂತ್ಸ್ ದ ಚಾನಲ್ ಪ್ರಾಬ್ಲಮ್ ಅಲ್ಲಿದೆ ಅಂಡ್ ಇಟ್ಸ್ ನಾಟ್ ಓಕೆ. ಇಟ್ಸ್ ನಾಟ್ ಓಕೆ ಅಷ್ಟೇ. ನಾಟ್ ಎವ್ರಿಥಿಂಗ್ ಇಸ್ ಓಕೆ. ಕಮಿಂಗ್ ಟು ಮೈ ಪರ್ಸನಲ್ ಥಿಂಗ್, ಐ ಥಿಂಕ್ ಇವಾಗ ಏನು ಹಾಲಿಡೇಸ್ ಇದೆ, ಸೊ ಅದಕ್ಕೆ ಸ್ವಲ್ಪ ಐ ಆಮ್ ಫ್ರೀ. ಆ್ಯಂಡ್ ತಿರ್ಗಾ ಫೈನಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಫೈನಲ್ ಇಯರಲ್ಲಿ ಆಲ್ ದೀಸ್ ಪ್ರಾಜೆಕ್ಟ್ಸ್ ಅದು ಇರುತ್ತೆ. ಸೊ ಐ ಥಿಂಕ್ ತುಂಬ ಸ್ಟ್ರೆಸ್ ಆಗುತ್ತೆ. ಸೊ ಅದು ಫ್ಯೂಚರ್ಗೆ ಬಿಟ್ಟಾಕಿದ್ದು. ಸೊ ಇವಾಗ ಏನಿದೆ, ಇವಾಗ ಹಾಲಿಡೇಸಲ್ಲಿ ಐ ಆಮ್ ಆ್ಯಕ್ಚುಲಿ ಎಂಜಾಯಿಂಗ್, ಐ ಆಮ್ ಹ್ಯಾಪಿ, ಐ ಆಮ್ ಅಟ್ ಹೋಮ್, ಐ ಆಮ್ ಫೀಲಿಂಗ್ ಮೈ ಹೋಮ್, ಐ ಲವ್ ಮೈ ಹೋಮ್. ಆ್ಯಂಡ್ ಕಮಿಂಗ್ ಟು ಮೈ ಚಾನಲ್ ಅಂದರೆ ಇಟ್ಸ್ ನಾಟ್ ಓಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಕನ್ಸರ್ನ್, ಲೈಕ್ ನೀವು ಕೇಳಿದ್ದೀರಾ. ಓಕೆ,
who always stay on the top of your chat list. So definitely ನಮ್ದೇನ್ ಗ್ರೂಪ್ ಇದೆ. ಸೊ ನಮ್ದು 2 ಗ್ರೂಪ್ ಇದೆ, ನಾಯಿಗಳು ಅಂಡ್ ತಪಸ್ವಿಬಿನ್ ಅಂತ. ಸೊ ಮೋಸ್ಟ್ಲಿ ನಾಯಿಗಳು ಇರುತ್ತೆ ಅಂಡ್ ತಪಸ್ವಿಬಿನ್ ಇರುತ್ತೆ, ಬಿಕಾಸ್ ಅದು ಗ್ರೂಪ್ ಅಲ್ವಾ. ಸೊ ನಾವೇನಿದೀವಿ ಅದನ್ನ ಹಾಕ್ತಾ ಇರ್ತೀವಿ, ಲೈಕ್ ನಾನು, ತನು, ಸುವಿ, ವೈಶು, ಪ್ರವಲಿ, ಭೂವಿ ಎಲ್ಲ. ಬಟ್ ಮೋಸ್ಟ್ಲಿ ನಾಯಿಗಳು ಇರುತ್ತೆ. ಇದು ಗ್ರೂಪ್ ಆಗಿ ಬಂತು. ಬಟ್ ದೆನ್ ವೆನ್ ಇಟ್ ಕಮ್ಸ್ ಟು ಇಂಡಿವಿಜುವಲ್, ಇಟ್ ವಿಲ್ ಡೆಫಿನೆಟ್ಲಿ ಬಿ ಮೈ ಮಾಮ್. ಬಿಕಾಸ್ ನನ್ನ ಕಾಲೇಜಲ್ಲಿ ಇದ್ರು ಅಷ್ಟೇ, ಸಮ್ಟೈಮ್ಸ್ ಕ್ಲಾಸಲ್ಲಿ ಇದ್ರು ಅಷ್ಟೇ, ವಿಚ್ ಯು ಟ್ರೈ ಟು ಅವಾಯ್ಡ್, ಡೋಂಟ್ ಡೂ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಟೀಚರ್ಸ್ ಅಲ್ವಾ. ಕ್ಲಾಸಲ್ಲಿ ಇದ್ದು ಫೋನ್ ಯೂಸ್ ಮಾಡೋದು ನೋಡಿದ್ರೆ ಹೋಯ್ತು. ಸೊ ಅದಕ್ಕೆ ಕ್ಲಾಸಲ್ಲಾಗಲಿ, ಕಾಲೇಜಲ್ಲಾಗಲಿ, ಬಸ್ಸಲ್ಲಿ ಬರೋವಾಗ ಆಗಲಿ, ಯಾಕೆ ನಾನು ಈ ರೂಮಲ್ಲಿದ್ದು ಮಮ್ಮಿ ಅವ್ರ ರೂಮಲ್ಲಿದ್ರೆ ಅಲ್ಲಿಂದ ಆಗಲಿ. ಸೊ ಇಟ್ಸ್ ಡೆಫಿನೆಟ್ಲಿ ಮೈ ಮಾಮ್. ಆಮೇಲೆ ಇಟ್ಸ್ ಮೈ ಅನದರ್ ಫ್ರೆಂಡ್ ಮಧು. ಸೊ ಅವನದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಓಕೆ, ಮಧು ಬ್ಯಾಕ್ ಪ್ಯಾಕರ್. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಹಿಮ್. ಸೊ ಅವನು. ಆಮೇಲೆ ಡೆಫಿನೆಟ್ಲಿ ನನ್ನ ಕೋತಿ ಗುನಾಲ್, ಆಯ್ತಾ. ಆಮೇಲೆ ಐ ಥಿಂಕ್ ಇಟ್ಸ್ ಮೈ ಸಿಸ್ಟರ್. ಸೊ ನಮ್ಮ ಅಕ್ಕ ಇರ್ತಾಳೆ, ಬಿಕಾಸ್ ಆಫ್ಟರ್ my mom something related to issues ಏನಾದ್ರು ಇದ್ರೆ I think I'll share it to her only. ಫ್ರೆಂಡ್ಸ್ ಜೊತೆ yes I'll share, but ಫ್ಯಾಮಿಲಿ ಇದು ರೂಮರ್ಸು, ಫ್ಯಾಮಿಲಿದು ಗಾಸಿಪ್ಸ್ ಎಲ್ಲ ಮಮ್ಮಿ ಆಗ್ಬಿಟ್ವಲ್ಲ, ಅವ್ರ ಜೊತೆನೆ ಮಾತಾಡೋದು. ಆಮೇಲೆ ಕಮ್ಸ್ ಮೈ ಯೂಟ್ಯೂಬ್ ಗ್ಯಾಂಗ್ದು ಗ್ರೂಪ್. ಸೊ ದೀಸ್ ಪೀಪಲ್ ವಿಲ್ ಆಲ್ವೇಸ್ ಫ್ರೀಕ್ವೆಂಟ್ಲಿ ಬಿ ಅವೈಲೇಬಲ್ ಆನ್ ದ ಟಾಪ್ ಲಿಸ್ಟ್. ಓಕೆ, ನೆಕ್ಸ್ಟ್ BMGI ಆಡೋಣ ವಾಂಗೋ. ಇಟ್ಸ್ BGMI ಫಾರ್ ಯಾರ್ ಕೈಂಡ್ ಇನ್ಫೋ. BMGI ಅಂತೆ. ಸೊ ಇಟ್ಸ್ BGMI ಆ್ಯಂಡ್ ಸಾರಿ, ನನ್ಗೆ ಇಂಟ್ರೆಸ್ಟ್ ಇಲ್ಲ. ಫ್ರೀ ಫೈರ್ ಆಕ್ಚುಲಿ ನಾನು ಆಡ್ತಿದ್ದೆ, ಲಾಕ್ಡೌನ್ ಅಲ್ಲಿ ಬೋರ್ ಆಡಿದಾಗ ಫ್ರೀ ಫೈರ್ ಆಡ್ತಿದ್ದೆ. ಸೊ ಸಿನ್ಸ್ ದಟ್ ವಾಸ್ ದ ಫಸ್ಟ್ ಗೇಮ್ ಐ ವಾಸ್ ಇಂಟ್ರೊಡ್ಯೂಸ್ ಟು, ನನ್ಗೆ ಅದೇ ನನ್ಗೆ ಇಷ್ಟ. ಎಲ್ಲರೂ ಆಲ್ಮೋಸ್ಟ್ ಎಷ್ಟೊಂದು ಜನ PUBG ಟ್ರೈ ಮಾಡು ಅಂದಿದ್ದಾರೆ. ಬಟ್ ನನಗೆ ಸಿನ್ಸ್ ದಿಸ್ ವಾಸ್ ಮೈ ಫಸ್ಟ್ thing I liked and I wanted to be loyal to Free Fire, so ನಾನು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೆ. ಬಟ್ ಇವಾಗ ಇಟ್ಸ್ ಬೀನ್ ಅ ಇಯರ್ ಅನ್ಸುತ್ತೆ, ನಾನು ಆ್ಯಪ್ನ ಡಿಲೀಟ್ ಮಾಡಾಕ್ಬಿಟ್ಟು. This is nice. What's the stupidest thing you thought as a kid? ದೊಡ್ಡವರಾದ್ರೆ ಆರಾಮಾಗಿರ್ಬೋದು, ಯಾವಾಗ ತಾನೇ ಬೇಗ ದೊಡ್ಡವಳಾಗ್ತೀನೋ ಅಂತ ಕಾಯ್ಕೊಂಡು ಅನ್ಕೊಂಡಿದ್ದೆ. ವಿಚ್ ಇಸ್ ದ ವರ್ಸ್ಟ್, ದ ಸ್ಟುಪಿಡೆಸ್ಟ್, ದ ಡಮ್ಮೆಸ್ಟ್ ಥಿಂಗ್ ಐ ಹ್ಯಾವ್ ಎವರ್ ಥಾಟ್. ಐ ಥಿಂಕ್ ಇದು ನಾಟ್ ಓನ್ಲಿ ಮೀ, everyone would have thought. So that is the stupidest thing I've ever thought. This is nice. Is there any Korean looking guy in your class? I've seen him sometimes with you, Madhu and Samit and all. So Madhu, Samit alla, Madhu already helide. So Samit also is my classmate. So actually nam class al Korean looking boys yaru illa. Nam ಮೆಕೆಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಕೊರಿಯನ್ ಲುಕಿಂಗ್ ಬಾಯ್. ಆಕ್ಚುಲಿ ನಾನು ಈ ಕ್ವಶನ್ ಬಂದಾಗ ಅವನಿಗೆ ಕಳಿಸ್ಬಿಟ್ಟು ನಾನು ಸೀಪಾ ಯು ಹವ್ ಗಾಟ್ ಫ್ಯಾನ್ಸ್ ಅಂಡ್ ಆಲ್ ಅಂತ ರೇಗಿಸ್ತಿದ್ದೆ. ಬಟ್ ದೆನ್ ಎಸ್, ಮೆಕೆಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಆಕ್ಚುಲಿ ನಾವು ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಬಯೋಟೆಕ್ ಮತ್ತೆ ಮೆಕೆಟ್ರಾನಿಕ್ಸ್ ನ ಕಂಬೈನ್ ಮಾಡಿದ್ರು. ಸೊ ಮೇ ಬಿ ಅವಾಗ ಕೇಳ್ತಾ ಇದ್ದೀರೇನೋ, ಬಿಕಾಸ್ ಈ ನಡುವೆ ದಟ್ ಕೊರಿಯನ್ ಲುಕಿಂಗ್ ಬಾಯ್ ಹೂಮ್ ಯು ಆರ್ ಟಾಕಿಂಗ್ ನಮ್ ಜೊತೆ ಅಷ್ಟು ಇರಲ್ಲ, ಮಧು ಜೊತೆ ಇರ್ತಾನೆ. ಬಿಕಾಸ್ ಮಧು ಇಸ್ ಆಲ್ಸೋ ಮೆಕೆಟ್ರಾನಿಕ್ಸ್, ಸೊ ಅವರಿಬ್ರು ಒಂದ್ ಕ್ಲಾಸ್ ಅಲ್ಲಿ ಇದ್ದಾರೆ. ಬಟ್ ನನ್ ಜೊತೆ ಸಮಿತ್ ಜೊತೆ ಅಷ್ಟಿಲ್ಲ ಅನ್ಸುತ್ತೆ, ಬಿಕಾಸ್ ವಿ ಆರ್ ಇನ್ ಬಯೋಟೆಕ್, ಹೀಸ್ ಇನ್ ಮೆಕೆಟ್ರಾನಿಕ್ಸ್. ಬಟ್ ಹೀಸ್ ದಟ್ ಕೊರಿಯನ್ ಲುಕಿಂಗ್ ಬಾಯ್. ಅವನ ಹೆಸರು ಮಾತ್ರ ನಾನು ಹೇಳಲ್ಲ, ಗೋ ಫೈಂಡ್ ಔಟ್ ಇಟ್ ಯೋರ್ ಸೆಲ್ಫ್. ಪ್ಲೀಸ್ ಗಿವ್ ಮೀ ಪಿಕಪ್ ಲೈನ್ಸ್ ದಟ್ ಆಲ್ವೇಸ್ ವರ್ಕ್. ಐ ಆಮ್ ವೆರಿ ವರ್ಸ್ಟ್ ಅಟ್ ಪಿಕಪ್ ಲೈನ್ಸ್. ಬಿಕಾಸ್ ನಾನು ಯಾರಿಗೂ ಹೇಳಿಲ್ಲ. ನನಗೂ ಆಕ್ಚುಲಿ ನನ್ಗೊಂದು ಬಂದಿತ್ತು, ಅದನ್ನ ನಾನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ. ಇನ್ ದಿಸ್ ನೈಟ್ ಆಫ್ ಡಾರ್ಕ್ ಯು ಆರ್ ಲುಕಿಂಗ್ ಲೈಕ್ ಅ ಸ್ಪಾರ್ಕ್. ದಿಸ್ ಇಸ್ ಒನ್. ಅಂಡ್ ದೆನ್ ಇನ್ನೊಂದು ಬಂದ್ಬಿಟ್ಟು ಇಫ್ ಐ ಆಮ್ ಸಾರಿ, ಐ ಆಮ್ ನಾಟ್ ಏಬಲ್ ಟು ಫ್ರೇಮ್ ಇಟ್. ಓ ಗಾಡ್, ಮರ್ತೋಗ್ತಾ ಇದ್ದೀನಿ. ಅದ್ ಹೆಂಗಿತ್ತಂದ್ರೆ, if being beautiful was a crime, you did be imprisoned throughout life. Something ಈ ತರ ಇತ್ತು. ಸೊ these two ನನಗ್ ಬಂದಿರೋದು ಇನ್ಸ್ಟಾ DMs ಅಲ್ಲಿ. ಸೊ ಅದನ್ನ ನಾನು ಆಕ್ಚುಲಿ ಒಂದ್ಸಲ ನನ್ನ ಸ್ಟೋರಿ ಶೇರ್ ಮಾಡಿದ್ದೀನಿ. ಸೊ ಅದನ್ನ, ಸೊ these two only I am aware of it. So try to use this.
ಓಕೆ, ಹ್ಯಾವ್ ಯು ಎವರ್ ಬೀನ್ ಫೈರ್ಡ್ ಫ್ರಮ್ ಅ ಜಾಬ್? ಫೈರ್ ಆಗಕ್ಕೆ ನಾನು ಯಾವ ಜಾಬ್ ಅಲ್ಲಿ ಇದ್ದೆ ಅಂತ ಈ ಕ್ವಶನ್ ಕೇಳ್ತಿದ್ದೀರಾ. ಫೈನ್, ಮೇ ಬಿ ಯು ಡಿಡ್ಂಟ್ ನೋ ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್, ಬಟ್ ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್. ನಾನು ಇನ್ನೂ ಯಾವ ಜಾಬ್ಗೆ ಹೋಗಿಲ್ಲ, ಸೊ ಐ ಹ್ಯಾವ್ ನಾಟ್ ಬೀನ್ ಫೈರ್ಡ್ ಫ್ರಮ್ ಎನಿ ಜಾಬ್. ಈ ಮೆಸೇಜ್ ಮಾತ್ರ ನಂಗೆ ತುಂಬಾ ಇಷ್ಟ. ಇಟ್ಸ್ ನಾಟ್ ಎ ಕ್ವೆಶನ್, ಬಟ್ ದೆನ್ ನನಗೆ ಸಮಾಧಾನ ಆಗಲಿ, ನನಗೆ ಒಂದು ಮೋಟಿವೇಶನ್, ನನಗೆ ಒಂದು ಅಪ್ರಿಸಿಯೇಷನ್ ತರ ಕಳಿಸಿದ್ದಾರೆ. ಹಾಯ್, ಫಸ್ಟ್ ಆಫ್ ಆಲ್, ಯು ಆರ್ ರಿಯಲಿ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಗರ್ಲ್ ಟು ಬಿ ಫೌಂಡ್. Challenges are there, but the way you tackle them is just amazing. Remember, you are blessed and have people to support you and waiting you to reach top of the mountain and take your precious gift. Stay blessed and happy. Tumba thank you. Actually, ನಾನು ಇವಾಗ ಇದನ್ನೇನೋ ನಾರ್ಮಲ್ ಆಗಿ ಓದ್ಬಿಟ್ಟೆ, ಬಟ್ ದೆನ್ ನನಗೆ ಬಂದಾಗ ಇದು ನಾನು ಓದಿದಾಗ ಆಕ್ಚುಲಿ ಕಣ್ಣಲ್ಲಿ ತುಂಬಿಕೊಂತು. ಬಿಕಾಸ್ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ದಟ್ ಚಾಲೆಂಜಸ್ ಆರ್ ದೇರ್, ಬಟ್ ದ ವೇ ಯು ಟ್ಯಾಕಲ್ ದೇಮ್ ಇಸ್ ಜಸ್ಟ್ ಅಮೇಸಿಂಗ್ ಅಂತ. ಅಂಡ್ ರಿಮೆಂಬರ್, ಯು ಆರ್ ಬ್ಲೆಸ್ಡ್ ಅಂಡ್ ಯು ಹ್ಯಾವ್ ಪೀಪಲ್ ಟು ಸಪೋರ್ಟ್ ಯು, ವಿಚ್ ಇಸ್ ವೆರಿ ಟ್ರೂ ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಟ್. Touch wood. Really grateful for all of you and thank you for the sweet message. ಇದು ಪಕ್ಕ ನನ್ನ ತರಲೆ ಗ್ರೂಪ್ ಅಲ್ಲೇ ಯಾರೋ ಕಳ್ಸಿರ್ತಾರೆ, ಪೋಯ್ ಕಕ್ಕ ಸಾಬ್ಡು ಅಂತ. ಪಕ್ಕ ಯಾರೋ ನಾ ಕಕ್ಕ ಸಾಬ್ಡು ಮಾಟೆ, ನೀ ಪೋಯ್ ಸಾಬ್ಡು ಕಕ್ಕ. ಓಕೆ, ವಾಟ್ ಆರ್ ಯೋರ್ ಡ್ರೀಮ್ ಕಂಪನಿ ಫಾರ್ ಪ್ಲೇಸ್ಮೆಂಟ್ಸ್ ಅಂತ ಇದೆ. ಸೊ ಬೀಯಿಂಗ್ ಅ ಬಯೋಟೆಕ್, ಐ ಥಿಂಕ್ ಎವ್ರಿ ಸ್ಟೂಡೆಂಟ್ ಕ್ಯಾನ್ ರಿಲೇಟ್, ಎದರ್ ಇಟ್ ಇಸ್ ಬಯೋಕಾನ್ ಆರ್ ಭಾರತ್ ಬಯೋಟೆಕ್. And directly anta companies ge, obviously, because ade very famous companies when it comes to biotech. So on the dream andre definitely ade irutte. And I know it's difficult, but then dream madake there's no limitations. So I think Biocon is my dream company to get placed in. Doing any higher studies anta ide. So idra bagge definitely I'll make another video, I guess. So martina ilva, and then yeah, I just don't want to tell about this now. Let's see. So I started following you after knowing you're from Kshatriyas and subscribed your channel. So subscribe your channel. Thank you so much. That's so sweet of you. Keep supporting. But then ನಾನು ಕ್ಷತ್ರಿಯಾಸ್ ಅಂತ ಗೊತ್ತಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಫೈನ್, ಥ್ಯಾಂಕ್ ಯು. ಬಟ್ ದೆನ್ ನಾನು ಮಾಡೋ ವಿಡಿಯೋಸ್ಗೆ ನನಗಿರೋ ಟ್ಯಾಲೆಂಟಿಗೆ ನೋಡಿ ನೀವು ಇಷ್ಟಪಟ್ಟರೆ ನನಗೆ ಇನ್ನೂ ಖುಷಿ ಆಗುತ್ತೆ ಅಂತಾನೆ ಐ ಕ್ಯಾನ್ ಟೆಲ್. ವಿ ಆರ್ ಆಲ್ ಇಂಡಿಯನ್ಸ್, ಸೊ ಅಷ್ಟೇ ಐ ಕ್ಯಾನ್ ಟೆಲ್. ಇಟ್ಸ್ ನಾಟ್ ಲೈಕ್ ಐ ಆಮ್ ಹೇಳ್ತಾ ಇದ್ದೀನಿ ದಟ್ ನಾನಿರೋ ಕ್ಯಾಸ್ಟ್ ಆಗಲಿ, ನಾನಿರೋ ಕಮ್ಯುನಿಟಿ ನೋಡಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ. ಐ ಆಮ್ ಡೆಫಿನೆಟ್ಲಿ ಪ್ರೌಡ್ ಟು ಬಿ ಕ್ಷತ್ರಿಯ ಆ್ಯಂಡ್ ಕಲ್ಚರ್ಸ್ ಆ್ಯಂಡ್ ವಾಟ್ ಎವರ್ ವಿ ಫಾಲೋ. ಬಟ್ ದೆನ್ ನನ್ನ ಟ್ಯಾಲೆಂಟ್ ನೋಡಿ, ನಾನು ಮಾಡೋ ವಿಡಿಯೋಸ್ ನೋಡಿ ನಿಮಗೆ ಇಷ್ಟ ಆಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮಾಡೋ ಕೆಲಸಕ್ಕೆ ಅದು ಒಂದು ವಾಟ್ ಯು ಟೆಲ್ ಗಿಫ್ಟ್ ಫ್ರಮ್ ಯುವರ್ ಸೈಡ್ ಅಂತಾನೆ ನಾನು ಹೇಳ್ತೀನಿ. Okay, one thing, your contents are amazing. So can you please do a collaboration video with your YouTube gang anta ide. Firstly, thank you for telling my contents are amazing, because I think in that way, like if past a week I've uploaded few vlogs ಏನಿದೆ ಅದು ನನಗೆ ಆಕ್ಚುಲಿ ನನಗೆ ಇಷ್ಟ ಆಯಿತು. ಬಿಕಾಸ್ ಇದನ್ನೆಲ್ಲ ನಾನು ಮೊದಲೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಪ್ರಾಬ್ಲಮ್ ಇತ್ತು ಅಂತ ನನಗೆ ಮನಸ್ಸೇ ಇದ್ದಿಲ್ಲ ಅಪ್ಲೋಡ್ ಮಾಡೋಕ್ಕೆ. ಬಟ್ ದೆನ್ ಐ ಸ್ಟಾರ್ಟೆಡ್ ಅಪ್ಲೋಡಿಂಗ್ ಒನ್ ಬೈ ಒನ್. ಎಷ್ಟು ದಿನ ಅಂತ ಹಿಂಗೆ ಬಿಡೋಕ್ಕಾಗುತ್ತೆ? ವಿ ಕಾಂಟ್. ವಿ ಹ್ಯಾವ್ ಟು ಕೀಪ್ ಡೂಯಿಂಗ್ ಆರ್ ಪ್ರಯತ್ನ ಅಲ್ವಾ. ನಾವು ಪ್ರಯತ್ನ ಪಡ್ತಾ ಇರಬೇಕು ಆ್ಯಂಡ್ ಏನು ರಿಸಲ್ಟ್ ಬರುತ್ತೋ ಅದು ಅಕಾರ್ಡಿಂಗ್ಲಿ ಚೇಂಜ್ ಮಾಡ್ತಾ ಇರಬೇಕು. But still you have told my contents are nice, very good, very thanks, because ನನಗೆ ಒಂದೊಂದ್ಸಲ ನಂಗೆ ಇಷ್ಟ ಆಗಲ್ಲ. And coming to, please do collaboration video with YouTube gang. Like ಯಾವ ಥರ collaboration video ಬೇಕು ಅಂತ ಸ್ಪೆಸಿಫಿಕ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ಚಾಲೆಂಜಸ್ಗೆ ಏನು ಹಾಕಿದೆ, ಚಾಲೆಂಜಸ್ಗೆ ಒಂದು 2-3 ಚಾಲೆಂಜಸ್ ನನ್ನ ಯೂಟ್ಯೂಬ್ ಗ್ಯಾಂಗ್ ಜೊತೆನೇ ಹೇಳಿದ್ದಾರೆ. ಐ ಥಿಂಕ್ ಯು ಆರ್ ಲವ್ ಸೀಯಿಂಗ್ ಅಸ್ ಬೀಯಿಂಗ್ ಟುಗೆದರ್ ಅಲ್ವಾ. ಐ ಸ್ವೇರ್, ಯು ಆರ್ ಲವ್ ಸೀಯಿಂಗ್ ಅಸ್ together. I love being with them, okay, and I mean it. I love them. Like it's a complete vibe gota. Teju bidi school indanu we are together, but then when San joined, it's not like she's someone different. It is like we know her from childhood. I've got a best family because of YouTube. Teju though ಬಿಟ್ಟಾಕಿ, ಬಿಕಾಸ್ ವಿ ಆಲ್ರೆಡಿ ನೋ ಈಚ್ ಅದರ್. ಬಟ್ ಯೂಟ್ಯೂಬ್ ಮೂಲಕ ನನಗೊಂದು ಬೆಸ್ಟ್ ಗಿಫ್ಟ್ ಅಂತ ಐ ಥಿಂಕ್ ಐ ಟೆಲ್ ಇಟ್ಸ್ ಸನ್ ಆ್ಯಂಡ್ ಹರ್ ಫ್ಯಾಮಿಲಿ. ಐ ಲವ್
us all. Okay, next one ಬಂದ್ಬಿಟ್ಟು, how do you handle negative comments or criticism on your videos? Nice. So negative comments, like ನೀವು comments ಅಲ್ಲಿ ಹೋದ್ರೆ ನೀವು ಯಾವ್ದನ್ನೂ I don't think you can find one, because ನಾನು ಯಾವುದೇ ನೆಗೆಟಿವ್ ಕಮೆಂಟ್ ಬರಲಿ ಐ ವಿಲ್ ರಿಮೂವ್ ಇಟ್ ಆ್ಯಂಡ್ ನಾನು ತಲೆ ಕೂಡ ಕೆಡ್ಸ್ಕೊಳಕ್ ಹೋಗಲ್ಲ, ಬಿಕಾಸ್ ಯು ಡೋಂಟ್ ನೋ ಮೀ ಪರ್ಸ್ನಲಿ, ಐ ಡೋಂಟ್ ನೋ ಯು ಪರ್ಸ್ನಲಿ, ಆ್ಯಂಡ್ ಬೇಕಾಗಿಲ್ಲ ನನಗೆ. ಓಕೆ ಫೈನ್, ಯು ಆರ್ ಕಮೆಂಟಿಂಗ್, ಯು ಕಮೆಂಟ್ ವಾಟ್ ಎವರ್ ಯು ವಾಂಟ್, ಯು ಕಮೆಂಟ್ however I want, I'll do. If I want to keep the comment ಇಟ್ಕೊಂತೀನಿ, ಇಲ್ಲಾಂದ್ರೆ ನಾನು ರಿಮೂವ್ ಮಾಡ್ತೀನಿ. ಆಲ್ಸೋ ಫ್ಯೂ ಲಿಸ್ಟ್ ಆಫ್ ವರ್ಡ್ಸ್ ನಾ ಹಾಕಿ ಇಟ್ಟಿದ್ದೀನಿ ಇನ್ ಲೈಕ್ ಸೆಟ್ಟಿಂಗ್ಸ್ ಇರುತ್ತೆ ಇನ್ಸ್ಟಾದಲ್ಲಿ, ಹೆಂಗೆ ಸೆಟ್ಟಿಂಗ್ಸ್ ಇದೆ ಅದರಲ್ಲೇ ಆ ಥರನೇ ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸ್ ಇದೆ. ಯಾವ ಥರ ಟೈಪ್ ಆಫ್ ವರ್ಡ್ಸ್ ಕಮೆಂಟಲ್ಲಿ ಇದ್ರೆ ಅದನ್ನ ಆಟೋಮೆಟಿಕ್ ಆಗಿ ಯೂಟ್ಯೂಬೇ ಅದನ್ನ ಡಿಲೀಟ್ ಮಾಡಿಬಿಡುತ್ತೆ. ಸೊ ಆ ಥರನೂ ಎಲ್ಲ ಸೆಟ್ಟಿಂಗ್ಸ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ, ಏನೇನೋ ಬಂದಿದೆ. ಆ್ಯಂಡ್ ನಾನು ನೋಡ್ತೀನಿ, ನಾನು ಇಗ್ನೋರ್ ಮಾಡ್ತೀನಿ. ಒಂದೊಂದ್ಸಲ ಮಮ್ಮಿ ನೋಡಿದ್ದಾರೆ ಆ್ಯಂಡ್ ಮಮ್ಮಿಗೂ ಬೇಜಾರಾಗಿದೆ. ಬಟ್ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತಿತ್ತು ಬೇಜಾರು, ಹೋಗ್ತಾ ಹೋಗ್ತಾ ವಿ ಕೇಮ್ ಓವರ್ ಥ್ರೂ ಇಟ್. ಸೊ ವಿ ಓವರ್ಕೇಮ್ ಇಟ್ ಆ್ಯಂಡ್ ಇಟ್ಸ್ ಫೈನ್. ಬರಲಿ, ನಾನು ಡಿಲೀಟ್, ಬರುತ್ತಾ ನಾನು ಡಿಲೀಟ್ ಅಷ್ಟೇ. ಸೊ ಈ ಥರನೇ ಮಾಡ್ತೀನಿ. ಆ್ಯಂಡ್ ಕಮಿಂಗ್ ಟು ಕ್ರಿಟಿಸಿಸಮ್ ಆನ್ ಯುವರ್ ವಿಡಿಯೋಸ್, ಎಸ್ ಆ ಥರನೂ ಆಗಿದೆ. But then I'll try to, like, if the criticism is like true, and if it is, criticisms cannot be true, but sometimes adrinda enadru nanu, if I can better, if I can better myself and video na better ಮಾಡ್ಕೊಂಡ್ಬೋದಂದ್ರೆ I'll take it positively and I will try to better the video ಅಷ್ಟೇ. So when it comes to comment, I'll delete it. And what are your top tips for someone just starting on a YouTube ಅಂತ ಇದೆ. ಸೊ ಐ ಆಮ್ ನಾಟ್ ಅ ಪ್ರೋ ಯೆಟ್. ಎಸ್ 3 ವರ್ಷ ಆಗಿದೆ, ಬಟ್ ನೀವೇ ನೋಡ್ತಿದ್ರೆ ಇನ್ನೂ ಅಕಾರ್ಡಿಂಗ್ ಟು ಮೀ ಇಟ್ಸ್ ನಾಟ್ ಸ್ಟಿಲ್ ಇನ್ ಅ ಗುಡ್ ಪೊಸಿಷನ್. ಸೊ ಟಿಪ್ಸ್ ಅಂತ ಕೊಡಷ್ಟು ನಾನಿನ್ನೂ ಬೆಳೆದಿಲ್ಲ. ಬಟ್ ದೆನ್ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಏನು ಕಲ್ತಿದ್ದೀನಿ ಅನ್ನೋದನ್ನ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಐ ಥಿಂಕ್ ದಿಸ್ ವುಡ್ ರಿಕ್ವೈರ್ ಸಪ್ರೇಟ್ ವಿಡಿಯೋ ಅನ್ಸುತ್ತೆ. ಬಟ್ ಐ ಥಿಂಕ್ ಮಾಡಿದ್ದೀನಾ ಇದ್ರ ಬಗ್ಗೆ, ಐ ಡೋಂಟ್ ರಿಮೆಂಬರ್, ಬಿಕಾಸ್ 500 ಮೇಲ್ ವಿಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಐ ಡೋಂಟ್ ರಿಮೆಂಬರ್, ಐ ಆಮ್ ಸಾರಿ, ವೆರಿ ಬ್ಯಾಡ್ ಮೆಮರಿ. ಆ್ಯಂಡ್ ವೆರಿ ಫ್ಯೂ ಟಿಪ್ಸ್ ಅಂದರೆ, ಇವಾಗ ಡೈರೆಕ್ಟ್ಲಿ ನೀವು ಮಾನಿಟೈಸೇಷನ್ದು ಏಮ್ ಇಟ್ಕೊಂಡ್ಬೇಡಿ. ಏನಂದರೆ ಇವಾಗ ಕ್ರೈಟೀರಿಯಾ ಏನಿರುತ್ತೆ, 1000 ಸಬ್ಸ್ಕ್ರೈಬರ್ಸ್ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು, ಆ್ಯಂಡ್ ದೆನ್ ಇಷ್ಟು ಟೈಮ್ ಇದಿರುತ್ತೆ, ವಾಚ್ ಅವರ್ ಇರುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡೋದು, ಆ್ಯಂಡ್ ಮೇಕ್ ಶೋರ್ ದೇರ್ಸ್ ನೋ ಕಾಪಿರೈಟ್ ಸ್ಟ್ರೈಕ್ಸ್ ಆರ್ ರೈಟ್ಸ್, ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ನನಗೇನೋ ಆಗಿದೆ ಆ ಥರ, ಆ್ಯಂಡ್ ಅದನ್ನ ನಾನು ಶೇರ್ ಮಾಡ್ತೀನಿ ಮುಂದೆ. ಆ್ಯಂಡ್ and consistency is the key. So daily, at least until you complete the criteria of 1000 subscribers, 500 subscribers, or the watch hours ಏನಿದೆ, daily upload ಮಾಡ್ತಾನೆ ಇರಿ. So this is the starting few tips which I can give when you are starting a channel. This is nice. What's the most good part of being a YouTuber anta? One is I enjoy myself, like ಮಾತಾಡ್ಕೊಂಡು, and whatever I do, whatever I'm going, ಆಚೆ ಟ್ರಾವೆಲ್ ಮಾಡ್ತಾ ಇದ್ದೀನಾ, whatever I do, ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮಾತಾಡೋದು, ಐ ಜಸ್ಟ್ ಲವ್ ಇಟ್. ಸೊ ಐ ಜಸ್ಟ್ ಲವ್ ಇಟ್. ದಟ್ ಈಸ್ ಒನ್ ಪಾರ್ಟ್. ಇನ್ನೊಂದು ಪಾರ್ಟ್ ಬಂದ್ಬಿಟ್ಟು, ಐ ಹ್ಯಾವ್ ಲರ್ನ್ಡ್ ಸೋ ಮೆನಿ ಗುಡ್ ಲೆಸನ್ಸ್ ಫ್ರಮ್ ಮೈ ಚಾನಲ್. ಒಂದು ಪೇಷನ್ಸ್, ಎಸ್, ತುಂಬ ಪೇಷನ್ಸ್ ಕಳಿಸುತ್ತೆ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನೊಂದು ಡೆಫಿನೆಟ್ಲಿ ಇಗ್ನೋರ್ ದಿ ನೆಗೆಟಿವಿಟಿ. ಆಮೇಲೆ ನೋಡಿ, ತಿರ್ಗಾ ಏನು ಹೇಳ್ಬೇಕಂತನೂ ಮಾಡ್ತಾ ಹೋಗ್ಬಿಟ್ಟೆ. ಇನ್ನು ಲೈಕ್ ಬೇಸಿಕಲಿ ಇಟ್ ಇಸ್ ಗುಡ್ ಆಸ್ ಟು ಡೆವಲಪ್ ಆಸ್ ಅ ಪರ್ಸನ್, ಇಟ್ ಇಸ್ ವೆರಿ ಗುಡ್. ಆ್ಯಂಡ್ ಇನ್ನೊಂದು ಐ ಗಾಟ್ ಟು ನೋ, ಲೈಕ್ ಎಕ್ಸ್ಟ್ರಾ ನಾಲೆಜ್ ಕೂಡ ಸಿಗುತ್ತೆ. ಬಿಕಾಸ್ ನಾನು ಇವಾಗ ಒಂದು ಪ್ಲೇಸ್ಗೆ ಹೋಗ್ತೀನಿ,
ಸೊ ಅಲ್ಲಿ ವ್ಲಾಗ್ ಮಾಡ್ತಾ ಇರ್ತೀನಿ. ಆ್ಯಂಡ್ ದೆನ್ ನಿಮ್ಗೆ ಆ ಪ್ಲೇಸ್ ಬಗ್ಗೆ ಹೇಳಬೇಕು, ಅದಕ್ಕೆ ನಾನು ತಿಳ್ಕೊಳ್ಬೇಕು, ರೈಟ್? ನಿಮ್ಗೆ ಹೇಳ್ಬೇಕಂದ್ರೆ ನನ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ ಇನ್ ದಿಸ್ ಮೂಲಕ ನನಗೆ ನಾಲೆಜ್ ಕೂಡ ಐ ಗೆಟ್ ನಾಲೆಜ್. ಆ್ಯಂಡ್ ದೆನ್ ಇನ್ನೊಂದು ಬೆಸ್ಟ್ ಪಾರ್ಟ್ ಇಸ್ ವೆನ್ ವಿ ಗೆಟ್ ಕೊಲಾಬ್ರೇಷನ್ಸ್ ಆ್ಯಂಡ್ ಪ್ರಮೋಷನ್ಸ್. ಸೊ ಒಂದು ಅವ್ರಿಗೂ ಹೆಲ್ಪ್ ಮಾಡಂಗೆ ಆಗುತ್ತೆ ಪ್ರಮೋಷನ್ ಕೊಟ್ಟು, ಆ್ಯಂಡ್ ಇನ್ನೊಂದು ನಮಗೆ ಇಫ್ ಇಟ್ಸ್ ಎನಿಥಿಂಗ್ ಲೈಕ್ ಫುಡ್ ರಿಲೇಟೆಡ್ ಫ್ರೀ ಆಗಿ ಕೊಡ್ತಾರೆ. ಸೊ ದಿಸ್ ಇಸ್ ದಿ ಬೆಸ್ಟ್ ಪಾರ್ಟ್ ಐ ಕ್ಯಾನ್ ಟೆಲ್. ಆ್ಯಂಡ್ ದಿ ಮೋಸ್ಟ್ ಗುಡ್ ಪಾರ್ಟ್ ಇಸ್ ಅಗೇನ್ ಟು ಮೆನ್ಷನ್, ಬಿಕಾಸ್ ದೇ ಡಿಸರ್ವ್ ಇಟ್, ಇಸ್ ದಟ್ I've got another family for a lifetime bond, and that is Sans family. This is nice. ಈ ಸಲ ಆಕ್ಚುಲಿ ಎಷ್ಟೋ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಬಂದಿದೆ. ಇಫ್ ಯುವರ್ ಲೈಫ್ ವೇರ್ ಅ ಯೂಟ್ಯೂಬ್ ವಿಡಿಯೋ, ವಾಟ್ ವುಡ್ ದ ಟೈಟಲ್ ಬಿ ಅಂತ. ಸೊ ಇಫ್ ಮೈ ಲೈಫ್ ವೇರ್ ಅ ಯೂಟ್ಯೂಬ್ ವಿಡಿಯೋ, ನನ್ನ ಲೈಫ್ನೇ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಆ ಲೈಫ್ಗೆ ಚಾನಲ್ ಹೆಸರನ್ನ ಕೊಟ್ಟಿದ್ದೀನಿ ನವನಾಸ್ ವರ್ಲ್ಡ್. So I think whatever it is now, that is only my entire life, and the video and the channel and the title, everything. Have you ever googled yourself, and if so, what's the strangest thing you found? Actually ಯಾರು ಅವ್ರನ್ನ ಗೂಗಲ್ ಮಾಡ್ಕೊಳ್ಳಲ್ಲ ಹೇಳಿ. ಸೊ ನಾನು ನವನ ಅಂತ ಹಾಕಿದ್ದೆ. ಏನೇನ್ ಬಂತಂದ್ರೆ, ಒಂದು ಐ ಥಿಂಕ್ ಬಾಂಗ್ಲಾದೇಶಲ್ಲಿ ಅನ್ಸುತ್ತೆ, ದೇರ್ಸ್ ಅ ಕಂಪನಿ ನವನ ಗ್ರೂಪ್ ಅಂತ ಇದೆ. ಸೊ ದೇರ್ಸ್ ಒನ್ pharmaceutical company ansutte, and there's one construction company ನವನ ಹೆಸರಲ್ಲಿ. ಬಟ್ ದೆನ್ ನವನಾಸ್ ವರ್ಲ್ಡ್ ಅಂತ ಹಾಕಿದ್ರೆ ನಂದು ಇನ್ಸ್ಟಾ ಬರುತ್ತೆ, ಆಮೇಲೆ ನಂದು ಚಾನೆಲ್ ಬರುತ್ತೆ. ಇಮೇಜಸ್ ಅಲ್ಲಿ ಹೋದ್ರೆ ಯೂಟ್ಯೂಬ್ ಥಂಬ್ನೇಲ್ಸ್ ಏನಿರುತ್ತೆ ಅದು ಇರುತ್ತೆ. ಸೊ ಯಾ, ದಿಸ್ ಇಸ್ ದ ಥಿಂಗ್ಸ್. What's the funniest or most unexpected thing that's happened while filming? ಫನ್ನಿಯಸ್ಟ್ ಬಂದ್ಬಿಟ್ಟು ಮಾಡ್ತದೆ. ಬಟ್ ಏನಂದ್ರೆ, ಒಂದ್ಸಲ ತೆಂಗಿನಕಾಯಿ ಹೊಡ್ಕೊಂತಿದ್ದೆ ಫಾರ್ ಇದು ಲೈಕ್ ಸ್ಲೋ ಮೋಷನ್, ಏನೋ ಪೂಜೆ ಮಾಡೋ ಟೈಮಲ್ಲಿ ಅನ್ಸುತ್ತೆ. ಸೊ ಆ ನೀರ್ನ ನಾವೇನ್ ಮಾಡ್ತೀವಿ, ಒಂದು ಗ್ಲಾಸ್ಗೆ ಹಾಕೊಂತೀವಿ ಆಯ್ತಾ, ಅದು ಹಂಗೆ ರೆಕಾರ್ಡ್ ಆಗ್ತಾ ಇತ್ತು. ಬಟ್ ದೆನ್ ತೆಂಗಿನಕಾಯಿ ಫಟ್ ಅಂತ ಕೊಟ್ಟೆ, ಅದು 2 ಪೀಸ್ ಆಗಿ ನೀರೆಲ್ಲ ಸ್ಲ್ಯಾಬ್ ಮೇಲೆ ಬಿದ್ದೋಯ್ತು. ಅಂಡ್ ಅದು ಕ್ಯಾಪ್ಚರ್ ಆಗಿತ್ತು. ಬಟ್ ದೆನ್ ನಾನು ಅದನ್ನ ಹಾಕಿಲ್ಲ ಅನ್ಸುತ್ತೆ, ಬಟ್ ಅದು ಕ್ಯಾಪ್ಚರ್ ಆಗಿತ್ತು. ಸೊ ಈ ತರ ಚಿಕ್ಕ ಚಿಕ್ಕ ಫನಿ ಪಾರ್ಟ್ಸ್ ಆಗ್ತಾ ಇರುತ್ತೆ. ಅಂಡ್ ದಿಸ್ ಇಸ್ ದಿ ಲಾಸ್ಟ್ ಒನ್, ಟೆಲ್ ಅಬೌಟ್ ಯುವರ್ ಯೂಟ್ಯೂಬ್ ಇಶ್ಯೂ. ಸೊ ಯಾ, ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ, ಅಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ಮೇಕಿಂಗ್ ಯು ಆಲ್ ವೇಟ್. ಡೆಫಿನೆಟ್ಲಿ ಈ ಮಂತು ನಾನು ಹಾಕ್ತೀನಿ. ಈ ಮಂತ್ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್, ಈ ಮಂತ್ ಸೆಪ್ಟೆಂಬರ್ ಅಕ್ಟೋಬರ್ ಪಕ್ಕ ಹಾಕ್ತೀನಿ. ಐ ಪ್ರಾಮಿಸ್. ಅದೇನಂದ್ರೆ, ನಾನು ನಾಟ್ ಲೈಕ್ ಐ ಆಮ್ ಮೇಕಿಂಗ್ ಯು ಪೀಪಲ್ ವೇಟ್ ಆರ್ ಐ ವಾಂಟ್ ಟು ಡ್ರ್ಯಾಗ್ ಇಟ್ ಅಂತ ಅಲ್ಲ. ಅದು ಆಸ್ ಐ ಟೋಲ್ಡ್ ಫ್ಯೂ ಥಿಂಗ್ಸ್ ಐ ವುಡ್ ಲೈಕ್ ಟು ಕೀಪ್ ಇಟ್ ಪರ್ಸನಲ್, ಬಟ್ ದೆನ್ ಐ ಟೆಲ್ ವೆನ್ ಟೈಮ್ ಕಮ್ಸ್ ಅಷ್ಟೇ, ಆಯ್ತಾ? ಬಟ್ ಇದನ್ನ ನಾನು 100% ಹೇಳ್ತೀನಿ. ಪೇಮೆಂಟ್ನ ನಾನು ಹೇಳ್ಬೋದು, ಹೇಳ್ದೇ ಇರ್ಬೋದು, ಬಟ್ ಇದನ್ನ ನಾನು 100% ಹೇಳ್ತೀನಿ. ಅಂಡ್ ನಿಮಗೆ ಗೊತ್ತಾಗ್ಲೇಬೇಕು, ಯು ಆರ್ ಡಿಸರ್ವ್ ಇಟ್ ಅಷ್ಟೇ. ಸೊ ಇಷ್ಟೊತ್ತು ಮಾತಾಡಿದ್ದೀನಿ. ಅದು ಎಷ್ಟೊತ್ತು ಬರುತ್ತೋ ವ್ಲಾಗ್ ಗೊತ್ತಿಲ್ಲ, ಸೊ ಎಡಿಟ್ ಮಾಡೋವಾಗಲೇ ಗೊತ್ತಾಗೋದು. ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್ ಅಂಡ್ ಗಾಟ್ ಟು ನೋ ಮೀ ಇವನ್ ಮೋರ್ ಬೆಟರ್. ಇನ್ನೂ ಏನಾದರೂ ಕ್ವೆಶನ್ಸ್ ಇದೆ ತಿರ್ಗಾ ಮಾಡೋಣ, Q&A, ಡೋಂಟ್ ವರಿ. ಆ್ಯಂಡ್ ಚಾಲೆಂಜಸ್ಗೆ ಇನ್ನೂ ಏನಾದರೂ ಸಜೆಷನ್ಸ್ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಈಗ ನಾನು ಇವತ್ತಿನ ದಿನದ್ದು ವ್ಲಾಗ್ನ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್. ನೋಡ್ತೀರಾ ಬಟ್ ವಿಡಿಯೋ ಲೈಕ್ ಮಾಡಲ್ಲ, ನನಗೆ ಬೇಜಾರಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಏನೇ ಇರಲಿ ಕಮೆಂಟ್ ಮಾಡಿ. ಈವನ್ ಲೈಕ್ ವಿಡಿಯೋ ಇಸ್ ನೈಸ್ ಆರ್ ಯು ಹ್ಯಾವ್ ಟು ಇಂಪ್ರೂವ್ ದಿಸ್, ಎನಿಥಿಂಗ್ ರಿಲೇಟೆಡ್, ಪ್ಲೀಸ್ ಕಮೆಂಟ್ ಮಾಡಿ. That's it. Bye-bye. ಕಾಯ್ತಾರಿ, ನಗ್ತಾರಿ, stay tuned. ನಾನು ನಿಮ್ಮ ಮನೆ ಹೋಗಿ ಬರ್ತೀನಿ. ಬಾಯ್.